ಶುಭೋದಯ, ವೆರಿ ಗುಡ್ ಮಾರ್ನಿಂಗ್. ಇದು ಫ್ರೈಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಇನ್ನೊಂದು ದಿನ ಮಲಗೋದು ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ಸೊ ಬೆಳಗ್ಗೆ ಎದ್ದೇಳೋದು ಲೇಟ್ ಆಗೋಗಿತ್ತು. ನಾನು ಸೆಕೆಂಡ್ PU ತನಕನು ಬೆಳಗ್ಗೆ 3:30 ಎದ್ದು ಓದ್ತಾ ಇದ್ದೆ. ಬಟ್ ಸಂಜೆ 6 ಗಂಟೆ ಮೇಲೆ ಒಂದ್ ಅಕ್ಷರ ಓದ್ತಿರ್ಲಿಲ್ಲ. ಬಟ್ CA ಇಂಟರ್ಗೆ ಬಂದ್ಮೇಲೆ ಆ ತರ ಅಲ್ಲ. ಬೆಳಗ್ಗೆನೇ ಆಗ್ಲಿ ರಾತ್ರಿನೇ ಆಗ್ಲಿ ನಾವ್ ಅನ್ಕೊಂಡಿರೋ ಟಾಪಿಕ್, ಸ್ಕೆಡ್ಯೂಲ್ ಮಾಡಿರೋ ಟಾಪಿಕ್ಸ್ ನ ಮುಗಿಸ್ಲೇಬೇಕು. ನೀವು ನೈಟ್ ಔಲಾ ಅಥವಾ ಅಲಿ ಬರ್ಡ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವತ್ತು ನಮ್ ಸಾರಿ ಚಪಾತಿ ಹೊಸಿತಾ ಇದ್ಲು. ಚಪಾತಿ ಹೊಸಿತಿದ್ದ ಸ್ಟೈಲೇ ಒಂಥರ ಡಿಫ್ರೆಂಟ್ ಆಗಿತ್ತು. ಪಟ ಅಂತ ಚಪಾತಿ ಮಾಡಲು, ಅದ್ರ ಜೊತೆಗೆ ಟೊಮೆಟೊ ಗೊಜ್ಜು, ಹಾಗೆ ಉಪ್ಸಾರ್ ಖಾರ ಅಂತೂ ಬಿಡಲ್ಲ. ನಾನ್ ಯಾವ್ದಾದ್ರು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂದ್ರೆ ಮನೇಲಿ ಒಂದ್ ಕೆಲ್ಸಾನು ಮಾಡಲ್ಲ. ನನ್ ಫುಲ್ ಫೋಕಸ್ ಎಲ್ಲಾನು ನನ್ನ ಸ್ಟಡೀಸ್ ಮೇಲೆ ಇರುತ್ತೆ. ಬ್ಲಾಗ್ ಮಾಡ್ತಿದ್ದೀರಾ ಅಂತ ಮಾತ್ರ ಹೇಳ್ಬೇಡಿ, ಬಿಕಾಸ್ ನಾನ್ ಬ್ಲಾಗ್ ಮಾಡಿಲ್ಲ ಅಂದ್ರೆ ನಿಮಗ್ ಮೋಟಿವೇಶನ್ ಕೊಡೋರು ಯಾರು? ನಿಮ್ ಜವಾಬ್ದಾರಿ ಎಲ್ಲ ನನ್ ಮೇಲೆ ಇರೋದು. ತಿಂಡಿ ಆದ್ಮೇಲೆ ಆಡಿಟಿಂಗ್ ಕ್ಲಾಸ್ ನ ನೋಡ್ತಿದ್ದೆ. ಕ್ಲಾಸ್ ಮುಗಿಸೋಷ್ರೊಳಗೆ ಹೊಟ್ಟೆ ಫುಲ್ ಹಸುವು ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಇವತ್ತು ನಾನೇ ಅಡ್ಗೆ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಹೋದೆ. ಇವತ್ತಿನ ಲಂಚಿಗೆ ಸೋಯಾ ಹಾಕಿ ಬೇಸನ್ ಚೀಲನ ಮಾಡ್ಕೊಂಡಿದ್ದೆ. ಇದ್ರ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ. ನನ್ಗೆ ನಾನೇ ಅಡ್ಗೆ ಮಾಡ್ಕೋಬೇಕು ಅನ್ಸುತ್ತೆ, ಬಟ್ ತುಂಬಾ ಟೈಮ್ ಕನ್ಸ್ಯೂಮಿಂಗ್. ಅದ್ರಲ್ಲೂ ಓದೋ ಟೈಮಲ್ಲಿ, ಎಕ್ಸಾಮ್ ಟೈಮಲ್ಲಿ ಅಂತೂ ಬಿಗ್ ನೋ. ನಮ್ಮಮ್ಮ ಊಟಕ್ಕೆ ಕಡ್ಲೆಕಾಳು ಸಾಂಬಾರ್ ಮಾಡಿದ್ರು, ಅದ್ರ ಜೊತೆಗೆ ಆಗ್ಲಕಾಯಿ ಗೊಜ್ಜು ಹಾಕೊಂಡಿದ್ದೆ. ಬಟ್ ಇದು ಯಾವ್ದು ಇಲ್ದೇನೆ ಬೇಸನ್ ಚೀಲ ಹಾಗೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಊಟ ಮುಗಿಸಿ ಥರ್ಡ್ ಸೆಷನ್ ಸ್ಟಾರ್ಟ್ ಮಾಡಿದ್ದೆ. ಅಷ್ಟೊಳಗೆ ಒಂದ್ ಕಾಲ್ ಬಂತು, ನಿಮ್ದೊಂದು ಪಾರ್ಸೆಲ್ ಇದೆ ಅಂತ. ಯಾವ್ದು ಅಂದ್ರೆ ನಾನು ರಿಷಬ್ ಜೈನ್ ಸರ್ ಅವ್ರದ್ದು ಸಮರಿ ಬುಕ್ ನ ಆರ್ಡರ್ ಮಾಡಿದ್ದೆ. ಆಡಿದ್ದು ಅದು ಬಂದಿತ್ತು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾನು ನಿಮ್ಗೆಲ್ಲ ಈ ಸಮರಿ ಬುಕ್ ನ ರೆಕಮೆಂಡ್ ಮಾಡ್ತೀನಿ. ನಂದು ಥರ್ಡ್ ಸೆಷನ್ ಆದ್ಮೇಲೆ ನಮ್ಮ ಮಕ್ಳು ಎಂಟ್ರಿ ನೋಡಿ ಎಷ್ಟು ಚಂದ ಬಿಟ್ಟಿದಾರಲ್ಲ. ನಾಳೆ ರಜೆ ಇದ್ರು ನನ್ನ ತಮ್ಮನ್ ಮನೆಗ್ ಕಳ್ಸಿಲ್ಲ ಅಂತ ನಮ್ ಸಾನಿ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ಲು. ಟ್ಯೂಷನ್ ಆದ್ಮೇಲೆ ಮನೆಗೆ ಸ್ವಲ್ಪ ಐಟಮ್ಸ್ ತರಬೇಕಾಗಿತ್ತು ಅಂತ ನಾನು ಅಮ್ಮ ರಿಲಯನ್ಸಿಗೆ ಹೋದ್ವಿ. ಇಲ್ಲಿಂದ ಹೋದ್ಮೇಲೆ ನಾನು ಮತ್ತೆ ಓದೋದಕ್ಕೆ ಕುತ್ಕೊಂತೀನಿ. ನೀವು ಹೋಗೋದಿ, ಬರೀ ವ್ಲಾಗ್ಸ್ ನ ನೋಡ್ತಾ ಕೂರ್ಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್.